ಈ ಗಾಡಿ ನಿಮ್ಗೆ ಒಂದು 3,90,000 ರೂಪಾಯಿಗೆ 16 ಮಾಡಲು ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಟಾಟಾ ಜಸ್ಟ್ ಆಲ್ಟೋ K10 ಒಂದು ಆಲ್ಟೋ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಬರೀ 2 ಲಕ್ಷ ರೂಪಾಯಿ ಈ ಗಾಡಿ ಕೊಡ್ತೀನಿ ಸರ್. ಈ ಗಾಡಿ ನಿಮ್ಗೆ ಒಂದು ಒಳ್ಳೆ ಚಾನ್ಸ್ ಅಂದ್ರೆ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಮಿಸ್ ಮಾಡ್ಕೋಬೇಡಿ. ಟ್ರಸ್ಟ್ ಕಾರ್ಸ್ ಅಲ್ಲಿ ಇವತ್ತು ಮಾತ್ರ 3,30,000 ರೂಪಾಯಿಗೆ 12 ಮಾಡಲು ಡೀಸೆಲ್ ಗಾಡಿ ಕೊಡ್ತೀನಿ. ಸೆಕೆಂಡ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ಸರ್. 11 ಮಾಡಲು ಡೀಸೆಲ್ ಸಿಂಗಲ್ ಓನರ್ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಬರೀ 2,90,000 ರೂಪಾಯಿಗೆ ಸಿಂಗಲ್ ಓನರ್ ಗಾಡಿ ಡೀಸೆಲ್ ಕೊಡ್ತೀನಿ ಸರ್. ಸರ್ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. 5,35,000 ಫೈನಲ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಮಾಡಿ ಕೊಡ್ತೀನಿ ಸರ್. 14 ಮಾಡಲು ಸೆಕೆಂಡ್ ಓನರ್ ಗಾಡಿ ಕೊಡ್ತೀನಿ ಸರ್. 14-15 ಮ್ಯಾನುಫ್ಯಾಕ್ಚರ್ 3,40,000ಕ್ಕೆ 3,40,000 ರೂಪಾಯಿಗೆ ಸೆಕೆಂಡ್ ಓನರ್ ಅಮೇಜ್ ಕೊಡ್ತೀನಿ ಸರ್. ಸರ್ ಈ ಗಾಡಿನ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಬರೀ 3,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಡೀಸೆಲ್ ಗಾಡಿನ ಸರ್. ಈ ಗಾಡಿನ ಫೈನಲ್ 3,85,000 ಮಾಡ್ಕೊಡ್ತೀನಿ ಸರ್. ಸರ್ ಈ ಗಾಡಿನ ಅಷ್ಟೇ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ. i20 ಆಕ್ಟಿವ್ 15 ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿನ ನಿಮ್ಗೆ 4,70,000 ರೂಪಾಯಿ ಮಾಡ್ಕೊಡ್ತೀನಿ. ಸ್ವಿಡ್ ಪ್ರೈಸ್ ಅಲ್ಲಿ ನಿಮ್ಗೆ ಡ್ರೈವರ್ ಕೊಡ್ತೀನಿ ಸರ್. ಗಾಡಿ ಇದನ್ನ ಸರ್ 5,20,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್. ಸರ್ ಈ ಗಾಡಿನೂ ಅಷ್ಟೇ ನಿಮ್ಗೆ ಒಂದು ಫೈನಲ್ 4,70,000 ಮಾಡ್ಕೊಡ್ತೀನಿ ಸರ್. ಸರ್ ಈ ಗಾಡಿನ ನಿಮ್ಗೆ ಒಂದು ಫೈನಲ್ 3,50,000 ಮಾಡ್ಕೊಡ್ತೀನಿ ಸರ್. ಸರ್ ಡೀಸೆಲ್ ವೆಹಿಕಲ್ ಈ ಗಾಡಿನ ಫೈನಲ್ 3,35,000 ಮಾಡ್ಕೊಡ್ತೀನಿ. ಶರಣ್ರಿ ಎಲ್ಲರೂ ಹೆಂಗಾದ್ರೆ ನಾನು ಆರಾಮದೀನಿ. 2ನೇ ಸರ್ತಿ ಟ್ರಸ್ಟ್ ಕಾರ್ಗೆ ಬಂದಿದ್ದೀನಿ. ಟ್ರಸ್ಟ್ ಕಾರ್ಸ್ ಅಲ್ಲಿ ನಿಮ್ಗೆ ಟ್ರಸ್ಟೆಡ್ ವೆಹಿಕಲ್ ಟ್ರಸ್ಟೆಡ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. i20ಗಳು ನೋಡ್ತಿದ್ರೆ ಆಲ್ಮೋಸ್ಟ್ 6ರಿಂದ 7 ವೆಹಿಕಲ್ ಸಿಗುತ್ತೆ. i10 ನೋಡ್ತಿದ್ರ, ಎರ್ಟಿಗಾ ನೋಡ್ತಿದ್ರ, XUV500 ನೋಡ್ತೀರಾ, ಪೋಲೋಗಳು ನೋಡ್ತೀರಾ, 4 ವೆಹಿಕಲ್ ಪೋಲೋ ಇದೆ, ಡಸ್ಟರ್ ನೋಡ್ತಿದ್ರ, ಎಕೋ ಸ್ಪೋರ್ಟ್ಸ್ ನೋಡ್ತಿದ್ರ ಅಂಡ್ ಸ್ಕಾರ್ಪಿಯೋ ನೋಡ್ತಿದ್ರ. ತುಂಬಾ ವೆಹಿಕಲ್ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಲೋನ್ ಅಲ್ಲಿ ಹೋಗ್ತೀರಾ ಬರೀ 30,000 ಅಥವಾ 0 ಡೌನ್ ಪೇಮೆಂಟ್ ಅಲ್ಲಿ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ. 2ನೇ ವಿಡಿಯೋ ಮಾಡ್ತಿರೋ ಸರ್ ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ ಸರ್. ಹೆಂಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು ಸರ್? ನಾನು ಸಖತ್ತಾಗಿದ್ದೀನಿ ಸರ್. ಅಂಡ್ 0 ಡೌನ್ ಪೇಮೆಂಟ್ ಅಲ್ಲಿ ವೆಹಿಕಲ್ ಅಂದ್ರೆ ಸಿವಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ವೆಹಿಕಲ್ ಸಿಗುತ್ತೆ ಅಂತ ಹೇಳ್ಬೋದು. ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದ್ರು ಲೋನ್ ಮಾಡ್ಕೊಡ್ತೀವಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ. ವೆಹಿಕಲ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು. ಹಂಗಿದ್ರೆ ಮಾತ್ರ ಕಸ್ಟಮರ್ಗೆ 0 ಡೌನ್ ಪೇಮೆಂಟ್ ಲೋನ್ ಮಾಡಿಸ್ಕೊಡ್ಬೋದು ಸರ್. ನೋ ಹಿಡನ್ ಚಾರ್ಜಸ್. ಎಕ್ಸ್ಟ್ರಾ ಚಾರ್ಜಸ್ RTO ಟ್ರಾನ್ಸ್ಫರ್ ನಾವೇ ಮಾಡಿ ಕೊಡ್ತೀವಿ ಸರ್. ಇನ್ಸೂರೆನ್ಸ್ ಇನ್ಸೂರೆನ್ಸ್ ನಾವೇ ಕಟ್ಟಿ ಕೊಡ್ತೀವಿ. ನಮ್ಮಲ್ಲಿ ಯಾವುದೇ ರೀತಿ ಆಫೀಸ್ ಕಮಿಷನ್ ಆಗಲಿ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ತಗೊಳ್ಳಲ್ಲ ಸರ್. ಏನ್ ಪ್ರೈಸ್ ಹೇಳ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ಅದೇ ಪ್ರೈಸ್ ಅಲ್ಲಿ ಇನ್ಕ್ಲೂಡಿಂಗ್ ಆಲ್ ನಾ ಮಾಡಿ ಕೊಡ್ತೀನಿ ಸರ್. ಖಂಡಿತ ಅಂడి. ಎಲ್ಲಿ ಬರಬೇಕು ಸರ್? ಸರ್ ನಾಗರಬಾಯಿ ಔಟರ್ ರಿಂಗ್ ರೋಡ್ ಅಲ್ಲಿ ನೆಕ್ಸಾ ಶೋರೂಮ್ ಆಪೋಸಿಟ್ ಸರ್ ನಮ್ದು ಆಫೀಸ್ ಬರೋದು. ಟ್ರಸ್ಟ್ ಕಾರ್ಸ್ ಅಂತ. ಓಕೆ ಸರ್ ನಿಮ್ಗೆ ಏನು ಡೀಟೇಲ್ಸ್ ಬೇಕು ಅಂದ್ರೆ ಕೊಟ್ಟಿರೋ ನಂಬರ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕಾಲ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಹಾಕಿ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ ಅಲ್ಲಿ ಬರುತ್ತೆ ಸರ್. ನಿಮ್ಗೆ ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಈ ವಿಡಿಯೋದಲ್ಲಿ ಸರ್. ಈ ವಿಡಿಯೋದಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 2 lakhs ಇಂದ ಸ್ಟಾರ್ಟಿಂಗ್ ಇದೆ ಸರ್ ಪ್ರೈಸ್. 2 lakhs ಇಂದ ಅಪ್ ಟು ನಿಮಗೆ 7 lakhs ವರೆಗೂ ಇದೆ ಸರ್. ಬಟ್ ರಿಕ್ವೈರ್ಮೆಂಟ್ ಯಾವ ತರ ಇರುತ್ತೆ ನೀವು ಸರ್? ಕಸ್ಟಮರ್ ನಮ್ಮ ಹತ್ರ ವೆಹಿಕಲ್ಸ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಈ ತರ ವೆಹಿಕಲ್ಸ್ ನಿಮಗೆ ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಬೇರೆ ಕಡೆ ಅರೇಂಜ್ ಮಾಡ್ಕೊಡೋದಾಗ್ಲಿ ನಮ್ಮ ನೆಕ್ಸ್ಟ್ ವೆಹಿಕಲ್ಸ್ ಬರೋದಾಗ್ಲಿ ಅದ್ರ ಅಪ್ಡೇಟ್ ಅಂತ ಮಾಡ್ತಾನೆ ಇರ್ತೀವಿ ಸರ್. ಇವಾಗ ಸ್ಟಾಕ್ಸ್ ಅಲ್ಲಿ ಎಷ್ಟು ನೋಡಕ್ ಸಿಗುತ್ತೆ ಸರ್? ಇವಾಗ ಆಲ್ಮೋಸ್ಟ್ 30 ವೆಹಿಕಲ್ಸ್ ಇದೆ ಸರ್. 30 ವೆಹಿಕಲ್ಸ್ ಸಿಗುತ್ತೆ. 30 ವೆಹಿಕಲ್ಸ್ ಇದೆ. ಡೈಲಿ ರೊಟೇಷನ್ ಆಗ್ತಾ ಇರುತ್ತೆ. ಸ್ಟಾಕ್ ಚೇಂಜ್ ಆಗ್ತಾನೆ ಇರುತ್ತೆ ಸರ್. ನಿಮ್ಗೆ ಇಲ್ಲಿರೋ ವೆಹಿಕಲ್ಸ್ ಅಲ್ಲಿ ಯಾವ್ದು ಇಷ್ಟ ಆಗಿಲ್ಲ ಅಂದ್ರೆ ಏನಾದ್ರೆ ನಮ್ಮ ನಂಬರ್ ಅಲ್ಲಿ ಕಾಲ್ ಮಾಡಿ ಒಂದು ಇನ್ಫಾರ್ಮ್ ಈ ತರ ವೆಹಿಕಲ್ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತರಿಸ್ಕೊಡೋದಾಗ್ಲಿ ಇಲ್ಲ ಬೇರೆ ಕಡೆ ಕಸ್ಟಮರ್ಸ್ ಕಡೆಯಿಂದ ಅರೇಂಜ್ ಮಾಡಿಸ್ಕೊಡೋದಾಗ್ಲಿ ಮಾಡ್ಕೊಡ್ತೀವಿ ಸರ್. ಖಂಡಿತ. ಪ್ರೈಸಿಂಗ್ ಅಲ್ಲಿ ಕಸ್ಟಮರ್ ಗೆ ಕಮ್ಮಿ ಪ್ರೈಸ್ ಅಲ್ಲಿ ಬೇಕಂದ್ರೆ ಅರೇಂಜ್ ಮಾಡ್ಕೊಡ್ತೀರಾ? 100% ಕೊಡ್ತೀವಿ ಸರ್. ಎಸ್. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. 2ನೇ ಟೈಮ್ ವಿಡಿಯೋ ಮಾಡ್ತಿರೋದು ಸರ್. ಫಸ್ಟ್ ವೆಹಿಕಲ್ ಡಸ್ಟರ್ ಇಂದ ತೋರಿಸ್ತೀರಾ. ಆಲ್ಮೋಸ್ಟ್ ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್? ಇವತ್ತು ನಮ್ಮ ಹತ್ರ ಬಂದು 30+ ವೆಹಿಕಲ್ಸ್ ಇದೆ ಸರ್. ಎಲ್ಲಾ ವೆಹಿಕಲ್ಸ್ ಕಂಪ್ಲೀಟ್ ಒಳ್ಳೊಳ್ಳೆ ಪ್ರೈಸ್ ಅಲ್ಲೇ ಕೊಡ್ತೀನಿ ಸರ್. ಎಲ್ಲಾ ವೆಹಿಕಲ್ಸ್ ಅಷ್ಟೇ ನಮ್ಮ ಹತ್ರ ಸಿಂಗಲ್ ಸೆಕೆಂಡ್ ಓನರ್ಸ್ ಮ್ಯಾಕ್ಸಿಮಮ್ಸ್ ಇರೋದು. ಮ್ಯಾಕ್ಸಿಮಮ್ ಮಿಡ್ ವೇರಿಯಂಟ್ ಟಾಪ್ ಅಂಡ್ ಗಾಡಿಗಳು ಜಾಸ್ತಿ ಇದೆ ಸರ್ ನಮ್ಮ ಹತ್ರ ಇವತ್ತು. ಖಂಡಿತ. ಟ್ರಸ್ಟ್ ಕಾರ್ಸ್ ಅಲ್ಲಿ ಟ್ರಸ್ಟ್ ಮಾಡ್ಕೊಂಡು ಬರ್ಬೇಕಂತ ಹೇಳ್ಬೋದು ಸರ್. 100% ಅದೇ ತರ ಟ್ರಸ್ಟ್ ಅಲ್ಲೇ ಕೊಡ್ತೀನಿ ಸರ್ ಗಾಡಿ. ಅದೇ ಟ್ರಸ್ಟಿಂಗ್ ಇದ್ರಲ್ಲೇ ಗಾಡಿಗಳು ಕೊಡ್ತೀನಿ. ಟ್ರಸ್ಟ್ ಪ್ರೈಸ್ ಅಲ್ಲೇ ಗಾಡಿಗಳು ಕೊಡ್ತೀನಿ. ಟ್ರಸ್ಟೆಡ್ ಗಾಡಿಗಳೇ ಕೊಡ್ತೀನಿ ಸರ್ ಎಲ್ಲ. ಓಕೆ. ಪ್ರೈಸಿಂಗ್ ಸರ್ ಡೀಟೇಲ್ ಹೇಳ್ಬಿಡಿ ಸರ್. ಈ ಗಾಡಿ ಬಂದು 2013 ಮಾಡಲು RXZ ಟಾಪ್ ಅಂಡ್ ಗಾಡಿ ಸರ್. 110 PS ಫುಲ್ಲಿ ಟಾಪ್ ಅಂಡ್ ಗಾಡಿ ಸರ್ ಇದು. ಈ ಗಾಡಿ ಬಂದು ನಿಮ್ಗೆ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಲೆದರ್ ಸೀಟ್ ಕವರ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಕಂಪ್ಲೀಟ್ ಫೀಚರ್ಸ್ ಬರುತ್ತೆ ಸರ್. ರೇರ್ ವೈಫರ್, ಡಿಫಾಗರ್ಸ್ ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ಗಾಡಿ ಸರ್. ಡ್ರಿವನ್ ಆಗಿರೋದು ಸರ್? ಸರ್ ಇದು ರನ್ ಆಗಿರೋದು ಬಂದು 1,20,000 ಓಡಿದೆ ಸರ್. ರೆಕಾರ್ಡೆಡ್ ಇದೆ. ಸಿಂಗಲ್ ಓನರ್ ಗಾಡಿ ಸರ್ ಇದು. ಪ್ರೈಸಿಂಗ್ ಸರ್ ಈ ಗಾಡಿನ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಬರೀ 3,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಡೀಸೆಲ್ ಗಾಡಿನ 3,90,000ಕ್ಕೆ ಮಾಡಲು 13 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ರೆಕಾರ್ಡೆಡ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ i20 ಸರ್. ಸರ್ ಇದು ಬಂದು 2015 ಮಾಡಲು ಆಕ್ಟಿವ್ ಪೆಟ್ರೋಲ್ ಸಿಂಗಲ್ ಓನರ್. ಇದು ಸಿಂಗಲ್ ಓನರ್ ಎಸ್ ವೇರಿಯಂಟ್ ಸರ್. ಓಕೆ ಸರ್ ಈ ಗಾಡಿ ಬಂದು ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್, ಫ್ಯಾಬ್ರಿಕ್ ಸೀಟ್ ಕವರ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ರೇರ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ ನಿಮ್ಗೆ. ಪ್ರೊಜೆಕ್ಟರ್, ಹೆಡ್ಲೈಟ್, ಫಾಗ್ ಲ್ಯಾಂಪ್ ಫುಲ್ ಫೀಚರ್ಸ್ ಬರುವಂತ ಗಾಡಿ. ಕ್ಲಾಸ್ ಆಗಿದೆ ಸರ್. ಸಿಂಗಲ್ ಓನರ್ ಗಾಡಿ 15 ಮಾಡಲು ಗಾಡಿ ಸರ್. ರೆಕಾರ್ಡೆಡ್ ಓಡಿರೋ ಸರ್. ಚೆಕ್ ಮಾಡ್ತೀನಿ ಇದನ್ನ ಬೇಕಾರೆ. ಪ್ರೈಸಿಂಗ್ ಸರ್ ಈ ಗಾಡಿನೂ ಅಷ್ಟೇ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ. i20 ಆಕ್ಟಿವ್ 15 ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿನ ನಿಮ್ಗೆ 4,70,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. 4,70,000 ಒಂದು 30,000 50,000 ತಗೊಂಡ್ ಬಂದ್ರೆ ಸರ್ ಕಸ್ಟಮರ್ ಪ್ರೊಫೈಲ್ ಡಿಪೆಂಡ್ ಇದ್ರೆ 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ ಸರ್. ಖಂಡಿತ. ಯಾವುದೇ ಗಾಡಿ ಅಷ್ಟೇ ನಿಮ್ಗೆ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ ಸರ್. ಅಷ್ಟೇ. ನೆಕ್ಸ್ಟ್ ಇರೋದು ಸರ್. ಸರ್ ಈ ಗಾಡಿ ಬಂದು i20 DRL ಶೇಪ್ ಡೀಸೆಲ್ 2013 ಮಾಡಲು ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಓಕೆ ಸರ್ ಈ ಗಾಡಿನೂ ಅಷ್ಟೇ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಸಿಂಗಲ್ ಏರ್ ಬ್ಯಾಗ್, ABS,
ಕಮ್ಮಿ ಅಲಾಯ್ಸ್ ಎಲ್ಲ ಬರುತ್ತೆ ಗಾಡಿ ಇದು ನಿಮ್ಗೆ. ಡ್ರಿವನ್ ಆಗಿರೋದು ಸರ್ ಇದು? ಸರ್ ಇದು ಚೆಕ್ ಮಾಡ್ತೀವಿ ಸರ್, ಒಂದು 70 to 80,000 ಏನೋ ಓಡಿದೆ. ಡೀಸೆಲ್ ವೆಹಿಕಲ್ ಇದು. ಡೀಸೆಲ್ ಅಲ್ಲಿ ಮೈಲೇಜ್ ಆರಾಮಾಗಿ ಬರುತ್ತೆ ಅಂತ ಹೇಳ್ಬೋದು. ಹೌದು ಸರ್, CRDI ಇಂಜಿನ್ ಅಲ್ವಾ? ಹೌದು ಸರ್. ಪ್ರೈಸಿಂಗ್ ನಿಮ್ಗೆ 20+ ಆರಾಮಾಗಿ ಈಸಿಯಾಗಿ ಮೈಲೇಜ್ ಬರುತ್ತೆ ಗಾಡಿ ಇದು. ಸರ್ ಈ ಗಾಡಿನ ನಿಮ್ಗೆ ಒಂದು ಫೈನಲ್ 3,50,000 ಮಾಡ್ಕೊಡ್ತೀನಿ ಸರ್. 3,50,000 13 ಮಾಡಲು i20 DRL ಡೀಸೆಲ್ ಗಾಡಿ ಸ್ಪೋರ್ಟ್ಸ್ ವೇರಿಯಂಟ್ ಕೊಡ್ತೀನಿ ಸರ್. ಇದು ಲೋನು ಸರ್? ಸರ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು 3 ಲಕ್ಷ ಈಸಿಯಾಗಿ ಮಾಡ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಇದು ಬಂದು 2012 ಮಾಡಲು i20 ಸ್ಪೋರ್ಟ್ಸ್ ಡೀಸೆಲ್. ಇದು ಸೆಕೆಂಡ್ ಓನರ್ ಗಾಡಿ. ಇದು ಸ್ಪೋರ್ಟ್ಸ್ ಸರ್. ಇದು ಅಷ್ಟೇ ಕಂಪ್ಲೀಟ್ ಫೀಚರ್ಸ್ ಇರುವಂತ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್, ಏರ್ ಬ್ಯಾಗ್, ABS, ರೇರ್ ವೈಪರ್, ಎಲ್ಲ ಬರುತ್ತೆ. ಫೀಚರ್ಸ್ ಬರುತ್ತೆ ನಿಮ್ಗೆ. ಅಂಡ್ ಗಾಡಿ ನೋಡಬಹುದು ಯಾವ ತರ ಬರುತ್ತೆ ಅಂತ. ಡ್ರಿವನ್ ಆಗಿರೋದು ಎಷ್ಟಾಗಿರುತ್ತೆ ಸರ್? ಇದು ಒಂದು 77,000 ಏನೋ ಓಡಿದೆ. 91,000 ಓಡಿದೆ ಸರ್. 91,000 ಓಡಿರೋ ವೆಹಿಕಲ್ ಗೆ ಕೊಟೇಶನ್ ಸರ್? ಸರ್ ಡೀಸೆಲ್ ವೆಹಿಕಲ್ ಈ ಗಾಡಿನ ಫೈನಲ್ 3,35,000 ಮಾಡ್ಕೊಡ್ತೀನಿ ಸರ್. 3,35,000 ಒಂದು 35,000 ತಗೊಂಡ್ ಬಂದ್ರೆ ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು i20 ಇರೋದು. i20ಗಳು ಜಾಸ್ತಿ ಇಟ್ಟಿದ್ದೀರಾ ಈ ಸರ್ತಿ? ಸರ್ i20 ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲಾ ಶೇಪ್ ಅಲ್ಲಿ ಇದೆ ಸರ್. ಓಲ್ಡ್ ಶೇಪ್ ಇಂದ ಹಿಡಿದು ಲೇಟೆಸ್ಟ್ ಶೇಪ್ ವರೆಗೂ ಎಲ್ಲಾ ಶೇಪ್ ಅಲ್ಲೂ ಗಾಡಿಗಳಿದೆ ನಮಗೆ. ಇದು ಬಂದು 2011 ಮಾಡಲು ಡೀಸೆಲ್ ಸಿಂಗಲ್ ಓನರ್. ಇದು ಅಷ್ಟೇ ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, ಸಿಂಗಲ್ ಓನರ್ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಲೆದರ್ ಸೀಟ್ ಕವರ್, ಬ್ರ್ಯಾಂಡ್ ನ್ಯೂ ಟೈರ್ ಸಮೇತನ ಇದೆ ಸರ್. ಓಡಿರೋದು ಸರ್ ಇದು? ಸರ್ ಇದು ಬಂದು ಓಡಿರೋದು 97,000 98,000 ಓಡಿದೆ. ಪ್ರೈಸಿಂಗ್ ಫ್ಯಾನ್ಸಿ ನಂಬರ್ ಸಮೇತನ ಇದೆ ಸರ್ ಗಾಡಿ. ಇದು 8,666 ಗಾಡಿ ನಂಬರ್. 11 ಮಾಡಲು ಡೀಸೆಲ್ ಸಿಂಗಲ್ ಓನರ್. ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಬರೀ 2,90,000 ಸಿಂಗಲ್ ಓನರ್ ಗಾಡಿ ಡೀಸೆಲ್ ಕೊಡ್ತೀನಿ ಸರ್. 11 ಮಾಡಲ್ 2,90,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಆನ್ ಟೇಬಲ್ ಏನಾಗುತ್ತೆ ಮ್ಯಾಕ್ಸಿಮಮ್ ಮಾಡ್ಕೊಡ್ತೀನಿ ಸರ್. ಟ್ರಸ್ಟ್ ಕಾರ್ಸ್ ಅಲ್ಲಿ ಯಾವತ್ತು ಪ್ರೈಸಿಂಗ್ ಅಲ್ಲಿ ನಾವು ಏನು ಇಲ್ಲ ಅಂತ ಹೇಳಿಲ್ಲ. ಕಸ್ಟಮರ್ ಬರಲಿ, ಎದುರುಗಡೆ ಕುತ್ಕೊಳ್ಳಿ, ಒಂದೊಳ್ಳೆ ಪ್ರೈಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಸರ್? ಈ ಕಲರ್ ಅಲ್ಲಿ ಆ ಕಲರ್ ಅಲ್ಲಿ ಬೇಡ ಅಂದ್ರೆ ಇನ್ನೊಂದಿರೋದು ಸರ್? ಎಲ್ಲಾ ಕಲರ್, ಎಲ್ಲಾ ಮಾಡಲ್, ಎಲ್ಲಾ ವೇರಿಯಂಟ್ ಅಲ್ಲೂ ಗಾಡಿಗಳಿದೆ ನಮ್ಮ ಹತ್ರ i20 ಲಿ. ಇದು ಬಂದು 2010 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಸರ್. ಇದು ಓಕೆ, ವೇರಿಯಂಟ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್. ಮ್ಯಾಗ್ನಾ ಆಪ್ಷನ್ ಅಲ್ಲ ಸರ್ ಇದು. ಓಕೆ, 77,000 ಜಿನಿಯನ್ ಓಡಿದೆ ಗಾಡಿ. ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇದು ಲೆದರ್ ಸೀಟ್ ಕವರ್ ಇದೆ, ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಕ್ಲಾಸ್ ಆಗಿದೆ ಗಾಡಿ. ಬರೀ ಓಡಿರೋದು 70,000 ಅಷ್ಟೇ ನಿಮ್ಗೆ ಗಾಡಿ. ಸಿಂಗಲ್ ಓನರ್ ಗೆ ಸಿಂಗಲ್ ಪ್ರೈಸ್ ಸರ್? ಸರ್ ಬರೀ 2,75,000 ಕೊಡ್ತೀನಿ ಸರ್. 2,75,000 ಗೆ ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ i10 2010 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. i20 i10 ಪ್ರೈಸ್ ಅಲ್ಲಿ i20 ಕೊಡ್ತೀನಿ ಸರ್. ಖಂಡಿತ. ನೆಕ್ಸ್ಟ್ ಎಕೋ ಸ್ಪೋರ್ಟ್ಸ್ ಹೋಗೋದಾದ್ರೆ ಸರ್? ಸರ್ ಇದು ಬಂದು ಇಕೋ ಸ್ಪೋರ್ಟ್ಸ್ 2016 ಮಾಡಲು ಗಾಡಿ ಸರ್. ಇದು ಡೀಸೆಲ್ ಸಿಂಗಲ್ ಓನರ್ ಜಿನಿಯನ್ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ. ಆಂಬಿಯಂಟ್ ಮಿಡ್ ವೇರಿಯಂಟ್ ಗಾಡಿ. ಇದು ಕ್ಲಾಸ್ ಆಗಿದೆ. ಇದು ಅಷ್ಟೇ ಗಾಡಿ ನಿಮ್ಗೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಇದೆ ಗಾಡಿ ನಿಮ್ಗೆ. ಇದು ಡ್ರಿವನ್ ಆಗಿರೋ ಸರ್? ಸರ್ 1,10,000 ಓಡಿದೆ. ಡೀಸೆಲ್ ವೆಹಿಕಲ್ ಸರ್ ಇದು. ಓಕೆ, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿದ್ದಾರೆ. ಅಂಡ್ ಲೆದರ್ ನೋಡಬಹುದು. ಇಂಟೀರಿಯರ್ ಯಾವ ತರ ಬರುತ್ತೆ. 1,10,000 ಓಡಿರೋದು. ಡೀಸೆಲ್ ವೇರಿಯಂಟ್. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಮಿಡ್ ವೇರಿಯಂಟ್ ಎಕೋ ಸ್ಪೋರ್ಟ್ಸ್ ಹುಡ್ಕೋರಿಗೆ ಸರ್ ಡೌನ್ ಪೇಮೆಂಟ್ ಹೇಳಿ ಸರ್ ಇದಕ್ಕೆ ಫಸ್ಟ್? ಸರ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಈಸಿ ಆಗಿ 5 lakhs ವರೆಗೂ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಅಂದ್ರೆ ಪ್ರೈಸಿಂಗು ಸರ್ ಫೈನಲ್ 5,50,000 ಮಾಡ್ಕೊಡ್ತೀನಿ ಸರ್. ಬರೀ 50,000 ತಗೊಂಡ್ ಬಂದ್ರೆ ಈ ವೆಹಿಕಲ್ ತಗೊಂಡು ಹೋಗ್ಬೋದು, ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. ಸೊ ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್? ಇದು ಬಂದು ಸರ್ ಸ್ಕಾರ್ಪಿಯೋ 2011 ಮಾಡಲು ಸೆಕೆಂಡ್ ಓನರ್ SLE ವೇರಿಯಂಟ್. ಡೀಸೆಲ್ ಸೆಕೆಂಡ್ ಓನರ್ ಗಾಡಿ. 11 ಮಾಡಲು. AC, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಇದ್ರೂ ಅಷ್ಟೇ ಕ್ಲಾಸ್ ಆಗಿದೆ ಗಾಡಿ. ಒರಿಜಿನಲ್ ಗಾಡಿ, ಅನ್ಟಚ್ ಪೀಸ್ ಸರ್. ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಸ್ಕಾರ್ಪಿಯೋ ಫುಲ್ಲಿ ಡಿಮಾಂಡೆಡ್ ಗಾಡಿ. ಅದು ಒರಿಜಿನಲ್ ಗಾಡಿ ಅಂದ್ರೆ ಸಿಕ್ಕಟ್ ಡಿಮಾಂಡ್ ಇದೆ ಸರ್. ಅದು ವೈಟ್ ಕಲರ್ ಫುಲ್ ಡಿಮಾಂಡ್ ಗಾಡಿ. ಇದು ಟಚ್ ಅಪ್ ಏನೂ ಆಗಿಲ್ಲ ಸರ್? ಏನಿಲ್ಲ ಸರ್, ಒರಿಜಿನಲ್ ಗಾಡಿ ಸರ್. ಇದು ಪ್ರೈಸಿಂಗ್ ಸರ್ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿದೆ ಗಾಡಿ. ಇದು ಸರ್ ಈ ಗಾಡಿನೂ ಅಷ್ಟೇ ನಿಮ್ಗೆ ಒಂದು ಫೈನಲ್ 4,70,000 ಮಾಡ್ಕೊಡ್ತೀನಿ ಸರ್. 4,70,000 ಅಂಡ್ ಲೋನ್ ಅವೈಲೇಬಲ್ ಸರ್? ಸರ್ ಈ ಗಾಡಿಗೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ ಸರ್. ಬ್ಯಾಂಕ್ ಲೋನ್ ಆಗಲ್ಲ. ಪ್ರೈವೇಟ್ ಲೋನ್ ಬೇಕು ಅಂದ್ರೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಡೆಡ್ ಲೈನ್ ಪ್ರೈಸ್ ಏನಾದ್ರು ಹೇಳ್ತೀರಾ ಸರ್? 460 ಮಾಡ್ಕೊಡ್ತೀನಿ ಹೋಗಿ ಸರ್. 4,60,000 ಸ್ಕಾರ್ಪಿಯೋ ನಿಮ್ಗೆ SLX ಫುಲ್ಲಿ ಟಾಪ್ ಅಂಡ್ ಅಲ್ವಾ? SLE ಮಿಡ್ ವೇರಿಯಂಟ್ ಆಗಿರುತ್ತೆ. ನೆಕ್ಸ್ಟ್ ಸರ್? ಸರ್ ಇದು ಬಂದು ರೆನಾಲ್ಟ್ ಟ್ರೈಬರ್ 2020 ಮಾಡಲು RXL ಮಿಡ್ ವೇರಿಯಂಟ್ ಸೆಕೆಂಡ್ ಓನರ್. ಇದು ಅಷ್ಟೇ ಜಿನಿಯನ್ 70,000 ಅಷ್ಟೇ ಓಡಿರೋದು ನಿಮ್ಗೆ. 70,000 ಓಡಿರೋ ವೆಹಿಕಲ್ ಆಗಿರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿ ನಿಮ್ಗೆ. ಇದು ಆಫ್ಟರ್ ಮಾರ್ಕೆಟ್ ಲೆದರ್ ಅಪಲ್ಸರಿ ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು. ನೋಡಬಹುದು ಯಾವ ತರ ಬರುತ್ತೆ. ಡೆಂಟ್ ಸ್ಕ್ರಾಚ್ ಬರೋದಿಲ್ಲ. ಯಾರು ನಿಮ್ಗೆ ಹುಡುಕ್ತಿರೋರಿಗೆ ಈ ವೆಹಿಕಲ್ 7 ಸೀಟರ್ ಆಗಿರುತ್ತೆ. ಇದು ಪ್ರೈಸಿಂಗ್ ಏನ್ ಹೇಳ್ತೀರಾ? 2020 ಮಾಡಲು ಗಾಡಿ ಸರ್. ಕ್ವಿಡ್ ಪ್ರೈಸ್ ಅಲ್ಲಿ ನಿಮ್ಗೆ ಡ್ರೈವರ್ ಕೊಡ್ತೀನಿ ಸರ್ ಗಾಡಿ. ಇದನ್ನ ಸರ್ 5,20,000 ಫೈನಲ್ ಮಾಡ್ಕೊಡ್ತೀನಿ. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ನಾನೇ ಮಾಡಿ ಕೊಡ್ತೀನಿ ಸರ್. 0 ಕಮಿಷನ್ ಸಮೇತ. 0 ಕಮಿಷನ್ ಆಗಿರುತ್ತೆ? ಹೌದು ಸರ್. ಅಡಿಷನಲ್ ಚಾರ್ಜಸ್ ಸರ್ ಟ್ರಸ್ಟ್ ಕಾರ್ಸ್ ಬಂದ್ರೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ, ಏನಿರಲ್ಲ. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ನಾವೇ ಮಾಡಿ ಕೊಡ್ತೀನಿ ಸರ್. ಖಂಡಿತ. ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ಪೋಲೋ ನೋಡೋರಿಗೆ ಸರ್? ಸರ್ ಇದು ಬಂದು 2017 ಮಾಡಲು ಗಾಡಿ. ಸೆಕೆಂಡ್ ಓನರ್. ಐಲೈನು 69,000 70,000 ನೋಡಿದೆ ಇದು ಗಾಡಿ ನಿಮ್ಗೆ. ಇದು ಕ್ಲಾಸ್ ಆಗಿದೆ. ಕ್ಲಾಸ್ ಅಲ್ಲಿ ಕಂಡೀಷನ್ ಆಗಿದೆ ಗಾಡಿ. ಇದು
ಸರ್ ಈ ಗಾಡಿನ ನಿಮ್ಗೆ ಫೈನಲ್ ಟು ಫೈನಲ್ 4,30,000 ಮಾಡ್ಕೊಡ್ತೀನಿ ಸರ್. 4,30,000 2017 ಮಾಡಲು ಹೈಲೈನು ಪೆಟ್ರೋಲ್ ಗಾಡಿ ಪೋಲೋ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಮತ್ತೊಂದು ಪೋಲೋ ಇರೋದು ಸರ್, ಇದು ಬಂದು 2013 ಮಾಡಲು ಡೀಸೆಲ್ ಕಂಫರ್ಟ್ ಲೈನು, ಸೆಕೆಂಡ್ ಓನರ್, 1.2 ಲೀಟರ್ ಬರುತ್ತೆ, 90,000 ಜಿನಿಯನ್ ನೋಡಿರೋ ಗಾಡಿ ಇದು ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ ಗಾಡಿ ಇದು. ರೇರ್ ವೈಫರ್, ಡಿಫಾಗರ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಸ್ಟೇರಿಂಗ್ ಗಾಡಿ ಕಂಟ್ರೋಲರ್, ಏರ್ ಬ್ಯಾಗ್ ಬಿಟ್ಟು ಎಲ್ಲ ಆಪ್ಷನ್ ಇರುತ್ತೆ. ಎಲ್ಲ ಆಪ್ಷನ್ ಕಂಪನಿ ಅಲಾಯ್ ಸಮೇತನೇ ಇದೆ ಸರ್ ಈ ಗಾಡಿ ಇದು. ಪ್ರೈಸಿಂಗ್ ಸರ್ ಈ ಗಾಡಿನ ಫೈನಲ್ ಟು ಫೈನಲ್ 3,85,000 ಮಾಡ್ಕೊಡ್ತೀನಿ ಸರ್. 3,80,000ಕ್ಕೆ ಡೀಸೆಲ್ 14 ಮಾಡಲ್ ಗಾಡಿ ಕೊಡ್ತೀನಿ ಸರ್. 14 ಮಾಡಲ್ ಅಂಡ್ ಇದ್ರ ಮೇಲೆ ಲೋನ್ ಆಗುತ್ತೆ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 3.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಇರೋದು ಸರ್. ಸರ್ ಇದು ಬಂದು ಟಾಟಾ ಜಸ್ಟ್ ಡೀಸೆಲ್ ವೆಹಿಕಲ್ ಇದು. 2016 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. ಓಕೆ, ಇದು ಅಷ್ಟೇ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್ ಎಲ್ಲ ಬರುತ್ತೆ. ಗಾಡಿ ಸೆಂಟ್ರಲ್ ಲಾಕಿಂಗು ಎಲ್ಲ ಇದೆ. ಗಾಡಿ ಅಂತ ಕ್ಲಾಸ್ ಆಗಿದೆ. ಡೀಸೆಲ್ ವೆಹಿಕಲ್ 20+ ಮೈಲೇಜ್ ಅಂತ ಆರಾಮಾಗಿ ಬರುತ್ತೆ. ಡ್ರಿವನ್ ಆಗಿರೋದು ಸರ್ ಇದು. ಸರ್ ಇದು ಬಂದು ನಿಮ್ಗೆ 1,01,000 ಏನೋ ಓಡಿದೆ ಗಾಡಿ ಇದು. ರೆಕಾರ್ಡ್ ಚೆಕ್ ಮಾಡಿಸ್ಕೊಡ್ತೀನಿ ಸರ್. ಟಾಟಾ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. ಈ ಗಾಡಿ ನಿಮ್ಗೆ ಒಂದು 3,90,000 16 ಮಾಡಲು ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಟಾಟಾ ಜಸ್ಟ್ 3,90,000ಕ್ಕೆ ಈ ವೆಹಿಕಲ್ ಸಿಗ್ತಿರೋದು. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಫೋರ್ಡ್ ಫಿಯೆಸ್ಟಾ ಸರ್. ಸರ್ ಇದು ಬಂದು 2013 ಮಾಡಲು ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೆಹಿಕಲ್ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ, ಲೆದರ್ ಸೀಟ್ ಕವರ್ ಇದೆ, ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ. ಸಿಂಗಲ್ ಓನರ್ ಗಾಡಿ ಡೀಸೆಲ್. ಈ ಗಾಡಿ ನಿಮ್ಗೆ ಬರೀ 2,70,000 ಗಾಡಿ ಕೊಡ್ತೀನಿ ಸರ್. 13 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. 13 ಮಾಡಲ್ ಅಂಡ್ ಇದ್ರ ಮೇಲೆ 1 ವರ್ಷ ಅಥವಾ 2 ವರ್ಷ ಲೋನ್ 2 ವರ್ಷ ಆರಾಮಾಗಿ ಲೋನ್ ಆಗುತ್ತೆ ಸರ್. ಒಂದು 2 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಇರೋದು ಸರ್. ಸರ್ ಇದು ಬಂದಿಟ್ಟು ವರ್ನಾ ಡೀಸೆಲ್ 2007 ಮಾಡಲು. ಓಕೆ, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್. ಈ ಗಾಡಿ ನಿಮ್ಗೆ ಒಂದು 1,70,000 ಗಾಡಿ ಕೊಡ್ತೀನಿ ಸರ್. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. 1,70,000 FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಸರ್. ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ನಿಮ್ಗೆ 1,70,000 ಗಾಡಿ ಮಾಡ್ಕೊಡ್ತೀನಿ ಸರ್. ಓಕೆ, ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಆನ್ ಟೇಬಲ್ ಏನಾಗುತ್ತೆ ಮ್ಯಾಕ್ಸಿಮಮ್ ಮಾಡ್ಕೊಡೋಣ ಸರ್. ಆಲ್ಟೋ K10 2011 ಮಾಡಲು VXi ಸೆಕೆಂಡ್ ಓನರ್ ಗಾಡಿ ಸರ್. ಆಲ್ಟೋ K10 ಒಂದು ಆಲ್ಟೋ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಬರೀ 2 ಲಕ್ಷ ರೂಪಾಯಿ ಈ ಗಾಡಿ ಕೊಡ್ತೀನಿ ಸರ್. ಸರ್ ಒಂದೇ ಡೆಡ್ ಲೈನ್ ಪ್ರೈಸ್ ಒಂದು ಕೋಟಿಂಗ್ ಬಂದು 2,45,000 ಇರೋದು. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಬಹುದು 2,25,000 ಹೇಳಿದ್ವಿ. ಫೈನಲ್ ಟು ಫೈನಲ್ 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್, ಇನ್ಶೂರೆನ್ಸ್ ಎಲ್ಲ ಮಾಡಿ ಕೊಡ್ತೀನಿ ಸರ್. ಈಗ ಹಿಡನ್ ಚಾರ್ಜಸ್, ಎಕ್ಸ್ಟ್ರಾ ಚಾರ್ಜಸ್ ಯಾವ್ದಿಲ್ಲ ಸರ್. ಟ್ರಸ್ಟ್ ಕಾರ್ ಸರ್. ಇವತ್ತರೆಗೂ ಯಾವ್ದು ಎಕ್ಸ್ಟ್ರಾ ಚಾರ್ಜಸ್ ತಗೊಂಡಿಲ್ಲ, ತಗೊಳ್ಳೋದು ಇಲ್ಲ ಸರ್. ನೆಕ್ಸ್ಟ್ ಇರೋದು ಸರ್ ರಿಡ್ಜ್ ಸರ್ 2009 ಮಾಡಲು ಸೆಕೆಂಡ್ ಓನರ್, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ. ಫ್ರೆಶ್ FC ಇದೆ ಗಾಡಿ, ಫ್ರೆಶ್ ಇನ್ಶೂರೆನ್ಸ್ ಇದೆ. ಡೀಸೆಲ್ ವೆಹಿಕಲ್ 9 ಮಾಡಲು VDI ಗಾಡಿ ಸರ್. ಪ್ರೈಸಿಂಗ್ ಸರ್ 2,40,000 ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಮಾಡಿ ಕೊಡ್ತೀನಿ. 2,40,000ಗೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಮಾಡಿ ಕೊಡ್ತೀನಿ ಸರ್ ಈ ಗಾಡಿ. ಡೀಸೆಲ್ ವೇರಿಯಂಟ್ ರೆಡ್ ಸಿಗ್ತಿರೋದು. ನೆಕ್ಸ್ಟ್ ಸ್ವಿಫ್ಟ್ ಇರೋದು ಸರ್. ಶಿಫ್ಟ್ 2012 ಮಾಡಲು ಡೀಸೆಲ್ ಸೆಕೆಂಡ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಈ ಗಾಡಿ ನಿಮ್ಗೆ ಒಂದು ಒಳ್ಳೆ ಚಾನ್ಸ್ ಅಂದ್ರೆ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಮಿಸ್ ಮಾಡ್ಕೋಬೇಡಿ. ಟ್ರಸ್ಟ್ ಕಾರ್ಸ್ ಅಲ್ಲಿ ಇವತ್ತು ಮಾತ್ರ 3,30,000 12 ಮಾಡಲು ಡೀಸೆಲ್ ಗಾಡಿ ಕೊಡ್ತೀನಿ. ಸೆಕೆಂಡ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ಸರ್. VDI ಡೀಸೆಲ್ ಗಾಡಿ LDI ಸರ್. LDI. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಇದು ಬಂದು ಮೋಸ್ಟ್ ಡಿಮ್ಯಾಂಡಿಂಗ್ ಗಾಡಿ ಅಂತ ಮಾರ್ಕೆಟ್ ಅಲ್ಲಿ. ಟಾಟಾ ಅಂದ್ರೆ ಬೇಜಾನ್ ಡಿಮ್ಯಾಂಡ್ ಇದೆ ತುಂಬಾ. ಇದು ಟಾಟಾ ಟಿಯಾಗೋ ಟಾಪ್ ಎಂಡ್ ಗಾಡಿ. XZ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ ಗಾಡಿ. 18 ಮಾಡಲು ಸೆಕೆಂಡ್ ಓನರ್, 70,000 ಅಷ್ಟೇ ಓಡಿರೋದು. ಪೆಟ್ರೋಲ್ ಗಾಡಿ ಸರ್. ಇದು ಪೆಟ್ರೋಲ್ ವೇರಿಯಂಟ್ ಅಂಡ್ ಇದಕ್ಕೆ ಡಿಮಾಂಡೆಡ್ ವೆಹಿಕಲ್ ಸರ್. ನೀವು ಡಿಮಾಂಡೆಡ್ ಪ್ರೈಸ್ ಅಂತ ಹೇಳ್ಬೇಡಿ, ಒಂದು ಬೆಸ್ಟ್ ಪ್ರೈಸ್ ಹೇಳಿ ಸರ್. ಸಿಟಿ ಯೂಸ್ಗೆ ಬೆಸ್ಟ್ ಆಗಿರೋ ಗಾಡಿ, ಬೆಸ್ಟ್ ಪ್ರೈಸ್ ಎಲ್ಲ ಗಾಡಿ ಕೊಡೋಣ ಸರ್. ಬರೀ 3,90,000 ಗಾಡಿ ಕೊಡ್ತೀನಿ ಸರ್. 3,90,000ಗೆ 2000 18 ಮಾಡಲು ಗಾಡಿ, ಪೆಟ್ರೋಲ್ ಟಾಪ್ ಎಂಡ್ ಗಾಡಿ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್. ಸ್ಕೋಡಾ ಫ್ಯಾಬಿಯಾ ಮೈಲೇಜ್ ಅಲ್ಲಿ ಎಕ್ಸ್ಟ್ರಾ ಕ್ಲಾಸ್, ಇಂಜಿನ್ ಅಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಆಗಿರೋಂಥ ಗಾಡಿಗಳು ಇವು. ಇದು ಬಂದು 2011 ಮಾಡಲು ಡೀಸೆಲ್ ಸೆಕೆಂಡ್ ಓನರ್ ಗಾಡಿ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಇದು. ಸ್ವಲ್ಪ ರಬ್ಬಿಂಗ್ ಪಾಲಿಶಿಂಗ್ ಹಾಕಿಸ್ಕೊಡ್ತೀನಿ. ಗಾಡಿ ಸ್ವಲ್ಪ ಪೈಂಟ್ ಅದು ಇದಾಗಿದೆ, ರಬ್ಬಿಂಗ್ ಪಾಲಿಶಿಂಗ್ ಮಾಡ್ಕೊಡ್ತೀನಿ. ಗಾಡಿ ಸೂಪರ್ ಆಗಿದೆ, ರನ್ನಿಂಗ್ ಎಲ್ಲ ಸರ್. ಈ ಗಾಡಿನ ಬರೀ 1,90,000 ಗಾಡಿ ಮಾಡ್ಕೊಡ್ತೀನಿ. 1,90,000ಕ್ಕೆ ರೆಡಿ ಮಾಡಿ ಕೊಡ್ತಾರೆ. ರಬ್ಬಿಂಗ್ ಪಾಲಿಶಿಂಗ್ ಹಾಕಿ ಕೊಡ್ತೀನಿ. ಗಾಡಿನ ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ಓಕೆ, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಗಾಡಿ ಇದು. ಓಕೆ, ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಹೊಸ ಮಾಡಲ್ ಸರ್. ಇದು ಆಪಲ್ ಶೇಪ್ 2019 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. ಓಕೆ, ಇದು ಅಷ್ಟೇ ನಿಮ್ಗೆ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಪೆಟ್ರೋಲ್ ಗಾಡಿ. ವೇರಿಯಂಟ್ ಸರ್ VXi ವೇರಿಯಂಟ್ ಇದು. ಪೆಟ್ರೋಲ್ ವೇರಿಯಂಟ್ 19 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ ಸರ್. ಈ ಗಾಡಿ ನಿಮ್ಗೆ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ ಮಾಡಿ ಬರೀ 5,30,000 ಗಾಡಿ ಕೊಡ್ತೀನಿ ಸರ್. 5,30,000 5,30,000 19 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತಿದ್ದೀನಿ ಸರ್. ಟ್ರಸ್ಟ್ ಕಾರ್ಸ್ ಅಲ್ಲಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್, ಇನ್ಶೂರೆನ್ಸ್ ಎಲ್ಲ ಮಾಡಿ ಕೊಡ್ತೀನಿ. 5,30 ಲೋನ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಇದ್ರೆ ಇನ್ನೂ ಜಾಸ್ತಿನೇ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್. ಪೋಲೋನವರಿಗೆ ಆಲ್ಮೋಸ್ಟ್ 4 ವೆಹಿಕಲ್, 2 ವೆಹಿಕಲ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಅಂಡ್ ಮೋಸ್ಟ್ ಡಿಮಾಂಡೆಡ್ ಕಲರ್ ಅಲ್ಲಿ ಇರೋದು ಸರ್. ಎಲ್ಲಾ ಕಲರ್ ಅಲ್ಲಿ ಇದೆ ನಮ್ಮ ಹತ್ರ ಪೋಲೋ. ಇದು ಬಂದು ರೆಡ್ ಬಂದು 2016 ಮಾಡಲು ಕಂಫರ್ಟ್ ಲೈನ್ 1.5 ಲೀಟರ್ ಸೆಕೆಂಡ್ ಓನರ್. ಅಪ್ ಟು ಡೇಟ್ ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಇದು. 16 ಮಾಡಲು ಗಾಡಿ ಸರ್. ಓಕೆ, ಓಡಿರೋದು ಸರ್
77,000 ಓಡಿದೆ ಅಷ್ಟೇ ಈ ಗಾಡಿ ಇದು. ಮಾರ್ವಿನ್ ಕ್ವಶನ್ಸ್ ಬೇರೆ ಹಾಕಿದಾರೆ ನೋಡೋರು ಆಫ್ಟರ್ ಮಾರ್ಕೆಟ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. 5,35,000 ಫೈನಲ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಮಾಡಿ ಕೊಡ್ತೀನಿ ಸರ್ ಗಾಡಿ. 5,35,000 ಲೋನು ಸರ್. ಸರ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 4.5 ಲಕ್ಷ ಆರಾಮಾಗಿ ಈಸಿಯಾಗಿ ಲೋನ್ ಮಾಡ್ಕೊಡ್ತೀನಿ ಸರ್. ಈ ವೆಹಿಕಲ್ ಸರ್ ಇದು ಬಂದು 2012 ಮಾಡಲು ಸಿಂಗಲ್ ಓನರ್ ಜಿನಿಯನ್ 55,000 ಶೋರೂಮ್ ಹಿಸ್ಟ್ರಿ ಓಡಿದೆ ಗಾಡಿ ಇದು. Okay. ಸಿಂಗಲ್ ಓನರ್ ಗಾಡಿ ವಿತ್ ಫುಲ್ಲಿ ಮಾಡಿಫೈಡ್ ಆಗಿದೆ ಗಾಡಿ ಇದು. ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಓಕೆ ಏನೇನು 3,95,000 ಗಾಡಿ ಕೊಡ್ತೀನಿ. 12 ಮಾಡಲು ಸಿಂಗಲ್ ಓನರ್ ಓಡಿರೋದೇ 55,000 ಶೋರೂಮ್ ಹಿಸ್ಟ್ರಿ ಓಡಿರೋದು ಗಾಡಿ. 3,95,000. 3,95,000 ಸಿಂಗಲ್ ಓನರ್ ವಿತ್ ಮಾಡಿಫೈಡ್ ಆಗಿರೋದು ಎಲ್ಲ ಫಿಟ್ಟಿಂಗ್ ಸಮೇತನೇ ಗಾಡಿ ಕೊಡ್ತೀನಿ. 3,95,000 ಕೊಡ್ತೀನಿ. 55,000 ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಡೀಸೆಲ್ ವೇರಿಯಂಟ್. ನೆಕ್ಸ್ಟ್ ವೆಹಿಕಲ್ ಸರ್ ಹೋಂಡಾ ಅಮೇಜ್ ಇದು 2014 ಮಾಡಲು ಸೆಕೆಂಡ್ ಓನರ್ SMT ವೆಹಿಕಲ್. ಓಕೆ AC ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಕ್ಲಾಸ್ ಆಗಿದೆ ಗಾಡಿ. ಪೆಟ್ರೋಲ್ ಸೆಕೆಂಡ್ ಓನರ್ ಗಾಡಿ ಇದು. ಸರ್ ಈ ಗಾಡಿನ ಒಂದು ಪ್ರಿಯಾ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಹೇಳಿ ಸರ್. ಸರ್ 3,40,000 14 ಮಾಡಲು ಸೆಕೆಂಡ್ ಓನರ್ ಗಾಡಿ ಕೊಡ್ತೀನಿ ಸರ್. 14-15 ಮ್ಯಾನುಫ್ಯಾಕ್ಚರ್ 3,40,000 3,40,000 ಸೆಕೆಂಡ್ ಓನರ್ ಅಮೇಜ್ ಕೊಡ್ತೀನಿ ಸರ್. ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀನಿ. ಇನ್ನೊಂದು ಡಿಮಾಂಡೆಡ್ ಸರ್ ಎರ್ಟಿಗಾ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ. 7 ಸೀಟರ್ ಅಲ್ಲಿ ಡೀಸೆಲ್ ಅಲ್ಲಿ ಅದು ಮಾರ್ಕೆಟ್ ಎರ್ಟಿಗಾ ಅಂದ್ರೆ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ. ಸಖತ್ತಾಗಿದೆ ಸರ್. ರನ್ನಿಂಗ್ ಕಂಡೀಷನ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಇದೆ ಗಾಡಿ ನಿಮ್ದು. ಓಕೆ AC ಪವರ್ ಸ್ಟೀರಿಂಗ್ ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಲೆದರ್ ಸೀಟ್ ಕವರ್ ಸೆಂಟ್ರಲ್ ಲಾಕಿಂಗ್ ಕಂಪ್ಲೀಟ್ ಫೀಚರ್ಸ್ ಬರುವಂತ ಗಾಡಿ. 13 ಮಾಡಲು ಡೀಸೆಲ್ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡಿಂಗ್ ಇರೋ ಗಾಡಿ ಅಂತ ಡಿಮ್ಯಾಂಡಿಂಗ್ ಪ್ರೈಸ್ ಕೊಡ್ತಲ್ಲ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ. 4,75,000 ಡೀಸೆಲ್ ಗಾಡಿ ಕೊಡ್ತೀನಿ ಸರ್. 4,75,000 ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಲೋನು ಸರ್. ಸರ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 3.5 ಲಕ್ಷ ಈಸಿಯಾಗಿ ಲೋನ್ ಆಗುತ್ತೆ ಸರ್. ಓಕೆ ನೆಕ್ಸ್ಟ್ I20 ಇರೋದು ಸರ್. ಇದು ಬಂದು 2015 ಮಾಡಲು ಡೀಸೆಲ್ ಆಸ್ಟಾ ಬಟನ್ ಸ್ಟಾರ್ಟ್ ಸಿಂಗಲ್ ಓನರ್ ಗಾಡಿ ಸರ್. 95,000 ಓಡಿದೆ. ಸೂಪರ್ ಕ್ಲಾಸ್ ಆಗಿದೆ ಅಷ್ಟೇ. ರನ್ನಿಂಗ್ ಕಂಡೀಷನ್ ಜನರಲ್ ಸರ್ವಿಸ್ ಮಾಡ್ಕೋಬೇಕು ತಗೊಂಡೋಗಿ. ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಓಕೆ ಪ್ರೈಸಿಂಗ್ ಸರ್ 4,95,000 ಡೀಸೆಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. 4,95,000 ಪುಷ್ ಬಟನ್ ಸ್ಟಾರ್ಟ್ 15 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ಇರೋದು ಸರ್ XV500 ಸರ್. ಇದು 15 ಮಾಡಲು ಗಾಡಿ ಫೇಸ್ ಲಿಫ್ಟ್ ವರ್ಷನ್ ಸಿಂಗಲ್ ಓನರ್ ಗಾಡಿ. ಓಡಿರೋದು ಬಂದು 1,20,000 ಜಿನಿಯನ್ ಶೋರೂಮ್ ಇಷ್ಟು ಓಡಿದ ಗಾಡಿ ಇದು. W8 ಸರ್ W4 ಗಾಡಿ ಇದು. ಓಕೆ ಸಿಂಗಲ್ ಓನರ್ 15 ಮಾಡಲು ಫೇಸ್ ಲಿಫ್ಟ್ ವರ್ಷನ್ ಸರ್. ಓಕೆ ಪಕ್ಕಾ ಕರ್ನಾಟಕ ಗಾಡಿನೇ ಇದು. ಮಾರ್ಕೆಟ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಗಾಡಿ ಕೊಡ್ತೀನಿ ಸರ್. ಬರೀ 6,70,000 ಗಾಡಿ ಕೊಡ್ತೀನಿ ಸರ್. 6,70,000 6,70,000 15 ಮಾಡಲು ಸಿಂಗಲ್ ಓನರ್ ಶೋರೂಮ್ ಇಷ್ಟು ಓಡಿರೋ ಗಾಡಿ ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ I10 ಸರ್. I10 2011 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. ಮ್ಯಾಗ್ನ ಆಪ್ಷನ್ ಅಲ್ಲೂ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಲೆದರ್ ಸೀಟ್ ಕವರ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಗಾಡಿ ಇದು. ಓಕೆ ಸರ್ ಈ ಗಾಡಿನ ಫೈನಲ್ 2,45,000 ಗಾಡಿ ಮಾಡ್ಕೊಡ್ತೀನಿ ಸರ್. ಡೆಡ್ ಲೈನ್ ಪ್ರೈಸ್ ಸರ್ 2,40 ಫೈನಲ್ ಮಾಡ್ಕೊಡ್ತೀನಿ ತಗೊಂಡೋಗಿ ಸರ್. 2,40,000 ಲೋನು ಅವೈಲೇಬಲ್ ಆಗುತ್ತೆ ಸರ್. 11 ಮಾಡಲು ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ